ಗೂಗಲ್ ಲೊಕೇಶನ್ ಬಳಸಿ ಕಳ್ಳತನ ಮಾಡ್ತಿದ್ದ ಹೈಫೈ ಕದೀಮರು ಅರೆ. ಟೆಂಪಲ್ ನಿಯರ್ ಬೈ ಮೀ ಅಂತ ಸರ್ಚ್ ಮಾಡಿ ಕಳ್ಳತನ ಮಾಡ್ತಿದ್ದ ಕಳ್ಳರು. ಈ ಖತರ್ನಾಕ್ ಕಳ್ಳರ ಜಾಲವನ್ನ ಭೇದಿಸಿದ ಸ್ಟೋರಿಯೇ ರೋಚಕ. ಅಬ್ಬಬ್ಬಬ್ಬ, ನಾವು ಎಂತೆಂಥ ಕಳ್ಳರನ್ನ ನೋಡಿದ್ದೀವಿ. ಕ್ಷಣ ಮಾತ್ರದಲ್ಲಿ ಕಣ್ಣು ಮಿಟುಕಿಸೋದ್ರೊಳಗೆ ನಿಮ್ಮ ಜೇಬಿಗೆ ಕತ್ತರಿ ಹಾಕಿ ಪರ್ಸ್ ಎಗರಿಸೋ ಕಿಲಾಡಿ ಕಳ್ಳರನ್ನ ನೋಡಿದ್ದೀವಿ. ಸ್ಪೋರ್ಟ್ಸ್ ಬೈಕ್ಗಳನ್ನ ಏರಿ ಸುಯ್ ಅಂತ ಬಂದು ರಸ್ತೆ ಬದಿ ಇರೋ ಮಹಿಳೆಯರ ಕತ್ತಿನಲ್ಲಿರೋ ಚೈನೋ ಸರಗಳನ್ನ ಕಿತ್ತು ಪರಾರಿಯಾಗೋ ಕದೀಮರನ್ನ ನೋಡಿದ್ದೀವಿ. ಎಲ್ಲೋ ಕತ್ತಲೆ ಕೋಣೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ ಸಿಸ್ಟಮ್ಗಳನ್ನ ಹ್ಯಾಕ್ ಮಾಡಿ ಹಣ ದೋಚುವ ಸೈಬರ್ ಕಳ್ಳರ ಬಗ್ಗೆಯೂ ಕೇಳಿದ್ದೀವಿ. ಆದ್ರೆ ಇಲ್ಲಿಬ್ಬರು ಹೈಫೈ ಕದೀಮರು ದುಡ್ಡು ಮಾಡೋದಕ್ಕೆ ಕಂಡುಕೊಂಡ ದಾರಿ, ಅದಕ್ಕೆ ಯೂಸ್ ಮಾಡ್ತಿದ್ದ ಐಡಿಯಾವನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಎಸ್ ವೀಕ್ಷಕರೇ, ಗೂಗಲ್ ಲೊಕೇಶನ್ ಬಳಸಿ ಟೆಂಪಲ್ ನಿಯರ್ ಬೈ ಮೀ ಅಂತ ಸರ್ಚ್ ಮಾಡಿ ದೇವಸ್ಥಾನಗಳನ್ನೇ ಹುಡುಕಿ ಕಳ್ಳತನ ಮಾಡ್ತಿದ್ದ ಇಬ್ಬರು ಹೈಫೈ ಕದೀಮರನ್ನ ಹೆಡೆಮುರಿ ಕಟ್ಟುವಲ್ಲಿ ತುಮಕೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಟೆಕ್ನಾಲಜಿಯನ್ನ ಈ ಕಳ್ಳರು ಅದೆಷ್ಟು ಚೆನ್ನಾಗಿ ಬಳಸಿಕೊಳ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಗೂಗಲ್ ಲೊಕೇಶನ್ ಬಳಸಿ ಟೆಂಪಲ್ ನಿಯರ್ ಬೈ ಮೀ ಎಂದು ಸರ್ಚ್ ಮಾಡಿ ಹತ್ತಿರದ ದೇವಸ್ಥಾನಗಳನ್ನೇ ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕದೀಮರನ್ನ ಸಿಎಸ್ಪುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿ ಕೊಡಗೇಹಳ್ಳಿ ಗ್ರಾಮದ ಕೋಡಿ ಕೆಂಪಮ್ಮ ದೇವಸ್ಥಾನದ ಬಾಗಿಲು ಬೀಗ ಮುರಿದು ಕಳ್ಳರು ಒಳಗೆ ಹೋಗಿದ್ದಾರೆ. ದೇವಸ್ಥಾನದ ಹುಂಡಿಯನ್ನ ಕದ್ದು ಹೊರಬರುವಾಗ ಯಾರು ಕೂಗಿದ ಶಬ್ದ ಕೇಳಿ ಹುಂಡಿ ಮತ್ತು ಕಾರನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಕಳ್ಳರು ಬಳಸಿದ್ದ ಕಾರನ್ನ ಪತ್ತೆ ಹಚ್ಚಿ ಇಬ್ಬರು ಕಳ್ಳರನ್ನ ಬಂಧಿಸುವಲ್ಲಿ ಸಿಎಸ್ಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನ 21 ವರ್ಷದ ನಾಗರಾಜು ಹಾಗೂ 21 ವರ್ಷದ ನರಸಿಂಹರಾಜು ಎಂದು ಗುರುತಿಸಲಾಗಿದೆ. ಇಬ್ಬರು ಕಳ್ಳರು ಶಿವಮೊಗ್ಗ ಮೂಲದವರು ಎನ್ನಲಾಗಿದ್ದು ಸದ್ಯ ಪೊಲೀಸರ ಅತಿಥಿಗಳಾಗಿದ್ದಾರೆ. ಶಿರಾ ಡಿವೈಎಸ್ಪಿ ಬಿಕೆ ಶೇಖರ್ ಅವರ ಮಾರ್ಗದರ್ಶನದ ಮೇರೆಗೆ ಗುಬ್ಬಿ ವೃತ್ತದ ಸಿಪಿಐ ರಾಘವೇಂದ್ರ ಟಿಆರ್ ಸೇರಿದಂತೆ ಸಿಎಸ್ಪುರ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ಸಿದ್ದರಾಜು, ರಾಜು, ವಿಜಯ್ ಕುಮಾರ್ ಮತ್ತು ಭೀಮೇಶ್ ಎಂಬುವವರು ಕಾರ್ಯಾಚರಣೆಯನ್ನ ನಡೆಸಿ ಈ ಕಳ್ಳರನ್ನ ಬಂಧಿಸಿದ್ದು ಸಿಬ್ಬಂದಿಯ ಕಾರ್ಯವೈಖರಿಯನ್ನ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಪ್ರಶಂಸಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.